ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ನಿತ್ಯ ಜೀವನದಲ್ಲಿ ನಾವೆಲ್ಲರೂ ಉಪಯೋಗಿಸ್ತಕ್ಕಂಥ ಹಲವಾರು ಪದಗಳಲ್ಲಿ ಬಹು ವಿಶೇಷವಾಗಿ ನಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ನಮಗೆ ಕಷ್ಟ ಬಂದಾಗ, ಸುಖ ಬಂದಾಗ, ಅಥವಾ ನಮ್ಗೆ ಏನೋ ಒಂದು ತೊಂದರೆಯನ್ನು ಅನುಭವಿಸಿದಾಗ ಅಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ, ಅಥವಾ ಅನಾರೋಗ್ಯ ಪೀಡಿತರಾದಾಗ ನಾವು ಉಪಯೋಗಿಸ್ಕೊಳ್ತಕ್ಕಂಥ ಪದ ಅಂದರೆ ಕರ್ಮಫಲ. ಕರ್ಮಫಲ, ನನ್ನ ಕರ್ಮಫಲ ಅಂತೀವಿ. ಆದರೆ ಈ ಕರ್ಮ ಮತ್ತು ಕರ್ಮಫಲದ ವಿಶೇಷಗಳೇನು, ಯಾವ ರೀತಿಯ ಕರ್ಮಗಳಿರುತ್ತೆ, ಯಾವ ರೀತಿಯ ಕರ್ಮಗಳು ನಮ್ಮನ್ನು ಬಾಧಿಸುತ್ತೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವು ಈ ಕರ್ಮಗಳೆಲ್ಲ ಹಿಂದಿನ ಜನ್ಮದ್ದು, ಆ ಜನ್ಮದಿಂದ ಹೀಗಾಯಿತು ಹಾಗೆ ಅಂತಕ್ಕಂಥ ಕೆಲವೊಂದು ಮಾತುಗಳನ್ನು ಕೂಡ ನಾವು ಆಡ್ತಾ ಇರ್ತೀವಿ. ಆದರೆ ಇವತ್ತಿನ ದಿವಸ ಈ ಕರ್ಮ ಮತ್ತು ಕರ್ಮಫಲದ ವಿಷಯಗಳನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಕರ್ಮ ಅಂದರೆ ಏನು? ಕರ್ಮ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳೇ ಕರ್ಮ. ಅದು ಏನು ಉದ್ಯೋಗ ಆಗಿರಲಿ, ಯಾವುದೇ ವೃತ್ತಿ ಆಗಿರಲಿ, ಅದೆಲ್ಲವೂ ಕೂಡ ನಾವು ಕರ್ಮ ಅಂತ ಹೇಳ್ತೀವಿ. ಪ್ರತಿಯೊಂದನ್ನು ಕೂಡ ನಾವು ಕರ್ಮ ಅಂತ ಕರಿತೀವಿ. ಇನ್ನು ಕರ್ಮ ಫಲ ಅಂದರೆ ಏನು? ಆ ಕರ್ಮದಿಂದ ಬರ್ತಕ್ಕಂಥ ಫಲವನ್ನು ನಾವು ಕರ್ಮಫಲ ಅಂತ ಕರಿತೀವಿ. ಕರ್ಮ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ, ಕರ್ಮಫಲ ಅಂದರೆ ಅದರಿಂದ ಬರ್ತಕ್ಕಂತಹ ಫಲಿತಾಂಶ ಅಂತ ಕರಿತೀವಿ. ಇನ್ನು ಕರ್ಮಫಲದಲ್ಲಿ, ಕರ್ಮಗಳಲ್ಲಿ 3 ವಿಧ. ಅದು ಈಗ ಜೀವನದಲ್ಲಿ ನಾವು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿಯೇ ಅದರ ಫಲಗಳನ್ನು ಕೂಡ ನಾವು ಅನುಭವಿಸ್ಬೋದು. ಆ 3 ವಿಧದ ಕರ್ಮಫಲಗಳು ಯಾವುದು ಅಂದರೆ, ಪ್ರಪ್ರಥಮವಾಗಿ ಪಾಪಕರ್ಮ. ಈ ಪಾಪಕರ್ಮ, ಮತ್ತು ಎರಡನೆಯದು ಪುಣ್ಯಕರ್ಮ, ಮೂರನೆಯದೇ ಸತ್ಯಕರ್ಮ. ಪಾಪಕರ್ಮ, ಪುಣ್ಯಕರ್ಮ, ಸತ್ಯಕರ್ಮ ಎಷ್ಟು ವಿಶೇಷವಾಗಿದೆ ನೋಡಿ. ಪಾಪಕರ್ಮ, ಪಾಪಕೃತ್ಯಗಳನ್ನು ಮಾಡಿ, ಅದು ಯಾವ ರೀತಿ? ನಾವು ಇತರ ಜೀವಿಗಳಿಗೆ ಉದ್ದೇಶಪೂರ್ವಕವಾಗಿ ನಮಗೆ ಗೊತ್ತಿದ್ದೂ ನಾವು ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಹಿಂಸಿಸ್ತಕ್ಕಂಥದ್ದನ್ನೇ ಪಾಪಕರ್ಮ. ಒಂದು ಇರುವೆ ಆಗಲಿ, ಆನೆ ಆಗಲಿ, ಯಾವುದೇ ಪ್ರಾಣಿಗಳಾಗಲಿ, ಮಾನವನಾಗಲಿ, ಅಶಕ್ತರಾಗಲಿ, ಅವರಿಗೆ ನಾವು ಉದ್ದೇಶಪೂರ್ವಕವಾಗಿ ಮೋಸ ಮಾಡೋಕ್ಕೆ ಮುಖೇನ, ತೊಂದರೆ ಕೊಡೋ ಮುಖೇನ, ಹಿಂಸಿಸೋ ಮುಖೇನ ಮಾಡ್ತಕ್ಕಂಥದ್ದೇ ಪಾಪಕರ್ಮ. ಈ ಪಾಪಕರ್ಮದಿಂದ ಫಲ ಏನು ಸಿಗುತ್ತೆ? ಈಗ ಪಾಪಕರ್ಮ ಮಾಡಿಬಿಟ್ವಿ, ಪಾಪಕರ್ಮದ ಫಲ ಏನು? ಕರ್ಮಫಲ ಏನು ಅಂದರೆ, ರೋಗ ರುಜಿನಗಳು ಬರೋದೇ ನಮಗೆ ಈ ಪಾಪಕರ್ಮಗಳಿಂದ. ಈ ಜೀವನದಲ್ಲಿ, ಈ ಕಲಿಯುಗದಲ್ಲಿ ಪಾಪಕರ್ಮಗಳಿಂದ ರೋಗ ರುಜಿನಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಎರಡನೇದು ಬಂದು ಪುಣ್ಯಕರ್ಮ. ಈ ಪುಣ್ಯಕರ್ಮ ಕೇಳೋಕೆ ಎಷ್ಟು ಅದ್ಭುತವಾಗಿದೆ, ಆ ಹೆಸರು ಎಷ್ಟು ವಿಶೇಷವಾಗಿದೆ ನೋಡಿ, ಎಷ್ಟು ಪವಿತ್ರವಾಗಿದೆ. ಈ ಪುಣ್ಯಕರ್ಮ ಅಂದರೆ ಇತರೆ ಜೀವಿಗಳಿಗೆ ನಮಗೆ ಗೊತ್ತಿಲ್ಲದೆ ಅಥವಾ ಗೊತ್ತಾಗಿ ಸಹಾಯ ಮಾಡ್ತಕ್ಕಂಥದ್ದನ್ನೇ ನಾವು ಪುಣ್ಯಕರ್ಮ ಅಂತ ಕರಿತೀವಿ. ಕೆಲವು ಬಂಧುಗಳಿಗೆ ನಾನು ತಂದೆ ತಾಯಿನ ಸಾಕ್ತಾ ಇದ್ದೀನಿ, ಕುಟುಂಬದಲ್ಲಿ ನೋಡ್ಕೋತೀನಿ, ಹೆಂಡತಿ ಮಕ್ಕಳನ್ನ, ಅದು ನಿನ್ನ ಜವಾಬ್ದಾರಿ. ಆದರೆ ಪುಣ್ಯಕರ್ಮ ಎಲ್ಲಿ ಬರುತ್ತೆ ಅಂದರೆ, ನಾವು ಇಲ್ದಿದ್ರೂ ಕೂಡ ನಾನು ಅಂತಕ್ಕಂಥ ಅಹಂ ಇಲ್ಲದೆ ನಾವು ಸೇವೆ ಮಾಡ್ತಕ್ಕಂಥದ್ದೇ ಪುಣ್ಯಕರ್ಮ. ಈ ಪುಣ್ಯಕರ್ಮದಿಂದ ನಮಗೆ ನಾವು ಆಶಾ ಜೀವಿಗಳಾಗಿರ್ತೀವಿ. ಮನೆ ಸಿಗ್ಬೋದು, ವಾಹನ ಸಿಗ್ಬೋದು, ನೆಮ್ಮದಿ ಸಿಗ್ಬೋದು, ಆರೋಗ್ಯ ಸಿಗ್ಬೋದು. ಇವೆಲ್ಲವೂ ಕೂಡ ಪುಣ್ಯಕರ್ಮ. ಮಕ್ಕಳ ಒಂದು ಉದ್ಧಾರ ಆಗ್ತಕ್ಕಂಥದ್ದು ಕೂಡ ಈ ಪುಣ್ಯಕರ್ಮದಿಂದಲೇ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಬಹುಮಟ್ಟಿಗಿರುತ್ತೆ. ಇನ್ನು ಕಡೆಯದಾಗ ಆಗ್ತಕ್ಕಂಥದ್ದೇ ಸತ್ಯಕರ್ಮ. ಏನು ಈ ಸತ್ಯಕರ್ಮ ಅಂತ ಹೇಳಿದ್ರೆ, ಪರಿಚಯ ಇಲ್ಲದೆ, ನಮಗೆ ಗೊತ್ತಿಲ್ಲದೆ, ಸಂಬಂಧ ಇಲ್ಲದೆ ಅವರಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು, ಅವರ ಅನುಕೂಲಗಳಿಗೆ ಏನೋ ಒಂದು ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅವ್ರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು, ನಮ್ಮ ಸಮಯವನ್ನು ಅವ್ರ ಜೊತೆ ಏನು ಸಹಾಯದ ಮುಖೇನ ಅವರಿಗೆ ನಾವು ಸಮಯವನ್ನು ಅದನ್ನು ನಾವು ಸತ್ಯಕರ್ಮ ಅಂತೀವಿ. ಇದರಿಂದ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಸುಖ ಸಿಗುತ್ತೆ ಅಂತ ಹೇಳ್ತಾ, ಈ ರೀತಿಯ ಪಾಪ, ಪುಣ್ಯ, ಸತ್ಯಕರ್ಮ ಜೊತೆಗೆ ಪಾಪ ಮತ್ತು ಕರ್ಮಫಲ ಇವೆಲ್ಲವೂ ಕೂಡ ಅನುಭವಪೂರ್ವಕವಾಗಿ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಶಾಶ್ವತವಾಗಿ ನಮ್ಮ ಜೊತೆಯೇ ಕೂಡ ಬರುತ್ತೆ. ಎಷ್ಟೋ ಸರಿ ಹೇಳ್ತಾ ಇರ್ತೀವಿ, ಮನೆ ಆಗ್ಬೋದು, ಮತ್ತು ಎಲ್ಲೋ ಒಂದು ಕಡೆ ನಮಗೆ ಸಿಗ್ತಕ್ಕಂಥ ವಾಹನ ಆಗಲಿ, ಭೂಮಿ ಆಗಲಿ, ಆಸ್ತಿ ಆಗಲಿ, ಇವೆಲ್ಲವೂ ಕೂಡ ನಮ್ಮ ಕರ್ಮ ಫಲದಿಂದಲೇ ನಮಗೆ ಸಿಗ್ತಕ್ಕಂಥದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.